ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದೇಹಕ್ಕೆ ತಂಪು ಕೊಡುವ ತುಂಬ ಆರೋಗ್ಯಕರ ಮತ್ತು ರುಚಿಕರವಾದ ಕೋಕಂ ರಸಂ ಮಾಡುವಂಥ ವಿಧಾನವನ್ನು ನೋಡೋಣ. ಇದು ತುಂಬ ಕಡಿಮೆ ಪದಾರ್ಥಗಳಲ್ಲಿ ಬೇಗನೆ ತಯಾರಾಗುವಂಥ ರಸಂ ಇದು. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಕೋಕಂ ಹಣ್ಣನ್ನು ಗೋವಾ ಮತ್ತು ಮಂಗಳೂರು ಸೈಡಲ್ಲಿ ಜಾಸ್ತಿ ಬೆಳೆಸ್ತಾರೆ. ಯಾವುದೇ ಹೋಟೆಲ್ಗಳಿಗೆ ಹೋದ್ರೂ ಕೂಡ ಈ ಕೋಕಂ ರಸಮ್ ಕಡ್ಡಾಯವಾಗಿದ್ದೇ ಇರುತ್ತೆ. ಫಿಶ್ ತಳಿ ಜೊತೆಗೆ ಕೋಕಂ ರಸಮನ್ನು ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಈ ಕೋಕಂ ಹಣ್ಣನ್ನು ಪುನರ್ಪುಳಿ ಹಣ್ಣು ಅಂತ ಕೂಡ ಕರೀತಾರೆ. ಈ ಹಣ್ಣಿನ ಸಿಪ್ಪೆಯನ್ನು ಮಾತ್ರ ಯೂಸ್ ಮಾಡೋದು. ಈ ಕೋಕಂ ಸಿಪ್ಪೆ ತುಂಬ ಗಟ್ಟಿಯಾಗಿರುತ್ತೆ ಮತ್ತು ತುಂಬ ಹುಳಿಯಾಗಿರುತ್ತೆ. ಒಂದು 10ರಿಂದ 12 ಕೋಕಂ ಸಿಪ್ಪೆಯನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಎಷ್ಟು ರಸಂ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು 10ರಿಂದ 15 ನಿಮಿಷ ಕುದಿಸ್ಕೊಳ್ಬೇಕು. ಈ ಕೋಕಂ ಕುದಿಯೋ ಅಷ್ಟರಲ್ಲಿ ರಸಂ ಪೌಡರ್ನ ಮಾಡ್ಕೊಳ್ಳೋಣ. ಒಂದು ಫ್ರೈ ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಒಣಮೆಣಸಿನ್ಕಾಯನ್ನು ಹಾಕಿ ಹಾಗೆ ಅರ್ಧ ಟೇಬಲ್ ಸ್ಪೂನು ಧನಿಯಾ ಬೀಜನ ಹಾಕ್ಕೊಳ್ಳಿ. ಒಂದು 5ರಿಂದ 10 ಕರಿಬೇವನ್ನ ಹಾಕ್ಕೊಂಡು ಇವೆಲ್ಲವನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಹುರ್ಕೊಂಡು ತಣ್ಣಗಾದ್ಮೇಲೆ ಇದನ್ನು ಕುಟಾಣಿಯಲ್ಲಾದರೂ ಸರಿ, ಇಲ್ಲಾಂದರೆ ಮಿಕ್ಸಿ ಜಾರಲ್ಲಾದರೂ ಸರಿ ಈ ರೀತಿ ಪುಡಿ ಮಾಡ್ಕೊಳ್ಳಿ. ಇದನ್ನು ತುಂಬ ನುಣ್ಣಗೆ ಪೌಡರ್ ಮಾಡ್ಕೊಳ್ಬಾರ್ದು, ಮಸಾಲೆ ಆರೋಮ ಹೊರಟೋಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ತರಿತರಿಯಾಗಿ ಈ ರೀತಿ ಪೌಡರ್ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ, ಕೋಕಂ ಚೆನ್ನಾಗಿ ಕುದ್ದಿದೆ. ಇದನ್ನು ಈಗ ಜರಡಿ ಮಾಡಿಕೊಂಡು ಈ ರಸಮನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ರಸಮನ್ನು ಪೂರ್ತಿಯಾಗಿ ನಾವು ಸೋಸ್ಕೊಂಡು, ಈ ಹಣ್ಣು ಈಗ ಚೆನ್ನಾಗಿ ಇದರಲ್ಲಿ ಬೆಂದಿರುತ್ತೆ. ಇದನ್ನು ಬಿಸಿನೀರಲ್ಲಿ ನೆನೆಸಿಟ್ಟು ಕೂಡ ಮಾಡ್ಕೊಳ್ತಾರೆ. ಇದನ್ನು ಚೆನ್ನಾಗಿ ಕೈಯಿಂದ ಹಿಂಡಿ ಅದರ ರಸವನ್ನು ಕೂಡ ತೆಕ್ಕೊಳ್ಬೋದು. ರಸನ ತೆಗೆದು ಇದಕ್ಕೆ ಇನ್ನಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಈಗ ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಫಸ್ಟಿಗೆ ನಾವು ಉಪ್ಪನ್ನು ಹಾಕಿದ್ವಿ. ಈಗ 1.5 ಸ್ಪೂನಷ್ಟು ರುಬ್ಕೊಂಡಿರುವಂತಹ ರಸಂ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಇನ್ಸ್ಟೆಂಟಾಗಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆ ಪೌಡರ್ನ ರುಬ್ಕೊಂಡಾಗ್ಲೇ ಅದ್ರ ಆರೋಮ ಮನೆ ತುಂಬ ಹರಡಿತ್ತು. ಟೇಸ್ಟು ಅಷ್ಟೇ ಚೆನ್ನಾಗಿದೆ. ನೋಡಿ, ನಾನು ಒಂದು ಸಲ ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ. ಒಗ್ಗರಣೆ ಹಾಕೋದಕ್ಕೂ ಮೊದಲೇ ಟೇಸ್ಟ್ ತುಂಬಾ ಸಖತ್ತಾಗಿತ್ತು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕುದಿ ಬರೋವರೆಗೂ ಮಾತ್ರ ಕುದಿಸ್ಕೊಂಡು ಇದನ್ನು ಒಗ್ಗರಣೆ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಕುದಿ ಬಂದರೆ ಸಾಕು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪನ ಹಾಕಿ ಬಿಸಿ ಮಾಡಿ ಸಾಸಿವೆ, ಹಿಂಗು ಮತ್ತು ಒಂದು 5 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಹಾಗೆ ಒಂದು 5ರಿಂದ 10 ಕರಿಬೇವನ್ನು ಹಾಕ್ಕೊಳ್ಳಿ. ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆನ ಹಾಕ್ಕೊಳ್ಳೋಣ. ಈ ಒಗ್ಗರಣೆನ ರಸಮ್ಗೆ ಸೇರಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರುಚಿಯಾದ ಕೋಕಂ ರಸಮ್ಮು ಸವಿಯಲು ಸಿದ್ಧ. ಈ ಒಂದು ಕೋಕಂನ ಬೆನಿಫಿಟ್ಸ್ನ ನೋಡೋದಾದರೆ ಇದರಲ್ಲಿ ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ಗಳು ಇರುತ್ತೆ. ಅಷ್ಟೇ ಅಲ್ಲ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ದೇಹನ ತಂಪಾಗಿಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ಇದನ್ನು ಸೂಪ್ನಂತೆ ಕುಡಿಯೋದಕ್ಕೆ ಸಖತ್ತಾಗಿರುತ್ತೆ ಟೇಸ್ಟು. ಮತ್ತು ಈ ಕೋಕಮ್ಮಿಂದ ಶರ್ಬತ್ ಕೂಡ ಮಾಡ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಜಾಸ್ತಿ ಕೋಕಂ ಶರ್ಬತ್ನ ಕುಡಿತಾರೆ. ಈ ಕೋಕಂ ರಸಂ ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆಗಂತೂ ಸಖತ್ತಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಜ್ವರ ಬಂದಾಗ ಕೂಡ ಇದನ್ನು ಮಾಡಿಕೊಟ್ರೆ ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬಾಯಿ ಕೆಟ್ಟಿರೋರ್ಗೂ ಕೂಡ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಉಪ್ಪು ಹುಳಿ ಖಾರ ಇರೋದ್ರಿಂದ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಕೂಡ ಒಮ್ಮೆ ಈ ರೀತಿ ಆರೋಗ್ಯಕರವಾದಂತಹ ಕೋಕಂ ರಸಮನ್ನು ಮಾಡಿ ನೋಡಿ. ನಿಮಗೆ ಈ ಕೋಕಂ ರಸಮ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.